ಹಾವಿನ ಬಾಯ ಕಪ್ಪೆ ಹಸಿದು ಮೇಲೆ ಹಾರುವ ನೊಣವ ನೋಡಿ ಆಸೆಯ ಮಾಡಿದಂತೆ ಶೂಲಕ್ಕೇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೆ ಸುಕಾಲ ಬದುಕುವನು. ಕಡು ಒಡಲ ನೆಚ್ಚಿ ಕಡು ಹುಸಿಯನ್ನೇ ಹುಸಿದು ಒಡಲ ಹೊರೆಯವರ ಕೂಡಲ ಸಂಗಮ ದೇವ ಅವರನ್ನೆಲ್ಲ ಕಾಣಿರಣ್ಣ. ಈ ವಚನದಲ್ಲಿ ಬಸವಣ್ಣನವರು ಹೇಳ್ತಾರೆ, ಹಾವಿನ ಬಾಯಿಯೊಳಗಿರುವಂತಹ ಕಪ್ಪೆ ಮೇಲೆ ಹಾರುವಂತಹ ನೊಣವನ್ನ ನೋಡಿ ನನಗೆ ಆಹಾರ ಸಿಕ್ತು ಅಂತ ಆಸೆಯನ್ನ ಮಾಡುತ್ತಂತೆ. ಅದೇ ರೀತಿ ಶೂಲಕ್ಕೇರುವಂತಹ ಕಳ್ಳ ಯಾರನ್ನ ನೇಣುಗಂಬಕ್ಕೆ ಏರಿಸ್ತಾ ಇರ್ತಾರೋ ಆ ನೇಣುಗಂಬಕ್ಕೆ ಏರುವಂತಹ ಕಳ್ಳನು ಸಹಿತ ನನಗೆ ಹಾಲು ತುಪ್ಪ ಬೇಕು ಅಂತ ಕುಡಿದು ಅದನ್ನು ಕುಡಿದ್ರು ಸಹಿತ ಅವನು ಎಷ್ಟು ಕಾಲ ಬದುಕೋದಕ್ಕೆ ಸಾಧ್ಯ? ಈ ಬದುಕು, ಈ ಜೀವನ ಅನ್ನುವಂಥದ್ದು ಸಹಿತ ಹಾವಿನ ಬಾಯಿ ಇದ್ದಂತೆ, ನೇಣುಗಂಬ ಇದ್ದಂತೆ. ಈ ನೇಣುಗಂಬದಲ್ಲಿ ಹಾವಿನ ಬಾಯಿಯಲ್ಲಿ ನಾವು ಕಪ್ಪೆ ಕಳ್ಳನ ರೀತಿ ಬದುಕ್ತಾ ಇದೀವಿ. ನಮ್ಗೆ ಯಾವ್ದು ಸಿಗೋದಿಲ್ಲೋ ಅದಕ್ಕಾಗಿ ನಾವು ಹಂಬಲಿಸ್ತಾ ಇದೀವಿ. ಸಾವು ಎನ್ನುವಂಥದ್ದು ನಮಗೆ ನಿಶ್ಚಿತ. ಹಾವಿನ ಬಾಯಿಯಿಂದ ಸಾವಿದೆಯೋ ಅಥವಾ ನೇಣುಗಂಬದಿಂದ ಸಾವಿದೆಯೋ ಗೊತ್ತಿಲ್ಲ. ಸಾವು ನಿಶ್ಚಿತ ಅಂತ ಗೊತ್ತಿದ್ರು ಸಹಿತ ಆ ನೊಣಕ್ಕೆ ಆಸೆಯನ್ನ ಮಾಡಿದಂತೆ, ಹಾಲು ತುಪ್ಪಕ್ಕೆ ಆಸೆಯನ್ನ ಮಾಡಿದಂತೆ ನಾವು ಮತ್ಯಾವುದಕ್ಕೂ ಆಸೆಯನ್ನ ಮಾಡಿ ಆ ಶಾಶ್ವತವಲ್ಲದಂತಹ ಈ ದೇಹಕ್ಕಾಗಿ ನಾವೆಲ್ಲರೂ ವ್ಯಾಮೋಹವನ್ನ ಇಟ್ಟುಕೊಂಡಿದ್ದೀವಿ. ಇಂತಹ ವ್ಯಾಮೋಹವನ್ನ ಇಟ್ಟುಕೊಂಡ್ರೆ ಕೂಡಲ ಸಂಗಮ ದೇವ ಮೆಚ್ಚೋದಿಲ್ಲ ಅನ್ನುವಂಥದ್ದನ್ನ ಬಸವಣ್ಣನವರು ಈ ವಚನದಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ. ಈ ಹುಟ್ಟು ಸಾವಿನ ನಡುವೆ ಇರುವಂತಹ ಈ ಜೀವನದಲ್ಲಿ ನಾವು ಆಸೆಯ ಮೂಲಕ ನಮ್ಮ ಜೀವನವನ್ನು ನಾವು ಹಾಳು ಮಾಡಿಕೊಳ್ತಾ ಇದೀವಿ ಅನ್ನುವಂಥದ್ದನ್ನ ಬಸವಣ್ಣನವರು ತಮ್ಮ ವಚನದಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ.